NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಆಟೋ ಚಾಲಕರ ದಂಧೆ, ಪ್ರಯಾಣಿಕರ ಜೇಬಿಗೆ ಕತ್ತರಿ. ಏನಿದು ಅಂತೀರಾ? ಹೌದು, ರಾಜ್ಯದಾದ್ಯಂತ ಹೈಕೋರ್ಟ್ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಸ್ಥಗಿತಗೊಳಿಸಿರುವಂಥದ್ದು. ಈ ಒಂದು ಮಹತ್ವದ ಆದೇಶವನ್ನು ನೀಡಿದ ಬಳಿಕ ಈ ಒಂದು ಸೇವೆ ಸಂಪೂರ್ಣವಾಗಿ ಇದೀಗ ಬಂದ್ ಆಗಿದೆ. ಆದರೆ ಈ ನಿಷೇಧದ ಬಳಿಕ ಪ್ರಯಾಣಿಕರು ತೀವ್ರ ತೊಂದರೆಯನ್ನು ಎದುರಿಸ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿಗಳ ಮೇಲಿನ ನಿಷೇಧದ ನಂತರ ಆಟೋ ಚಾಲಕರು ಪ್ರಯಾಣಿಕರಿಗೆ ತೊಂದರೆ ಕೊಡುವಂಥದ್ರ ಜೊತೆಗೆ ತಮಗೆ ಇಷ್ಟ ಬಂದಂತೆ ಬೆಲೆಗಳನ್ನು ನಿಗದಿ ಮಾಡುವ ಮೂಲಕ ದುಪ್ಪಟ್ಟು ಹಣವನ್ನು ಪೀಕ್ತಾ ಇದ್ದಾರೆ. ಈ ಬಗ್ಗೆ ಪ್ರಯಾಣಿಕರನ್ನ ಕೇಳಿದ್ರೆ ಹಣ ನೀಡಿ ಆಟೋಗಳಲ್ಲಿ ಪ್ರಯಾಣ ಮಾಡೋದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ ನಮಗೆ ಅಂತ ಹೇಳಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಸಂಚಾರ ಮಾಡೋದಕ್ಕೆ ಮೆಟ್ರೋ ಇದೆ, BMTC ಇದೆ, ಓಲಾ ಆಟೋಗಳಿದೆ. ಊಬರ್ ಟ್ಯಾಕ್ಸಿಗಳಿಗಿಂತ ಜನರು ಹೆಚ್ಚಾಗಿ ಬಳಕೆಯನ್ನ ಮಾಡ್ತಾ ಇದ್ದಂಥದ್ದು ಕೈಗೆಟುಕುವ ಬೆಲೆಯಲ್ಲಿರುವಂತಹ ಬೈಕ್ ಟ್ಯಾಕ್ಸಿ ಸೇವೆಯನ್ನ. ಅದನ್ನೇ ಬೆಸ್ಟ್ ಅಂತ ಕೂಡ ಆಯ್ಕೆ ಮಾಡಿಕೊಂಡು ಇಷ್ಟು ದಿನ ಸಂಚಾರವನ್ನ ಮಾಡ್ತಾ ಇದ್ರು. ಆದರೆ ಇದೀಗ ಬೈಕ್ ಟ್ಯಾಕ್ಸಿಯನ್ನ ಸ್ಥಗಿತ ಮಾಡಿರೋದ್ರಿಂದಾಗಿ ಸಾರ್ವಜನಿಕರ ಹತ್ತಿರ ಹೆಚ್ಚಿನ ದರವನ್ನ ವಸೂಲಿ ಮಾಡೋದಕ್ಕೆ ಆಟೋ ಚಾಲಕರು ನಿಂತಿದ್ದಾರೆ. ಈ ಬಗ್ಗೆ ಪ್ರಯಾಣಿಕರು ಪ್ರಶ್ನೆ ಮಾಡಿದ್ರೆ ಆಟೋ ಚಾಲಕರು ಕ್ಯಾರೆ ಮಾಡೋದಿಲ್ಲ, ನಮ್ಮಿಷ್ಟ ಬಂದಾಗ ನಾವು ಬೆಲೆನ ತಗೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಇನ್ನು ಪ್ರಯಾಣಿಕರೊಬ್ಬರು ಈ ರೀತಿಯಾಗಿ ಹೇಳ್ತಾರೆ, ಬೆಂಗಳೂರು ನಗರದಲ್ಲಿ ನಾನು ಹಲವಾರು ಬಾರಿ ಈ ಒಂದು ಓಲಾ ಆಟೋ ಬುಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಆದರೆ ಆಟೋ ಚಾಲಕರು ಸ್ಥಳವನ್ನ ನೋಡಿದ ತಕ್ಷಣ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ದಾಸನಪುರದಿಂದ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಆಟೋದಲ್ಲಿ ಸುಮಾರು 450 ರೂಪಾಯಿ ಪ್ರಯಾಣದ ಶುಲ್ಕ ಇದೆ. ಬೈಕ್ ಟ್ಯಾಕ್ಸಿಯಲ್ಲಿ ಹೋದ್ರೆ ಅದು ಕಡಿಮೆ ಇರುತ್ತೆ. ಬೆಲೆಗಳನ್ನ ಆಟೋ ಚಾಲಕರು ಬೇಕಾಬಿಟ್ಟಿಯಾಗಿ ಏರಿಕೆ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಯಾಣಿಕರೊಬ್ಬರು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಆಟೋ ಚಾಲಕರು ದುಪ್ಪಟ್ಟು ಹಣವನ್ನ ಕೇಳ್ತಾ ಇರುವಂಥದ್ದು ಕೂಡ ವಿಚಾರಗಳು ಬರ್ತಾ ಇದೆ. ಬೆಂಗಳೂರಿನಾದ್ಯಂತ ಅನೇಕ ಜನರು ಆಟೋ ಚಾಲಕರ ದರ ಏರಿಕೆಗೆ ಬೇಸತ್ತು ಹೋಗಿದ್ದಾರೆ. ಬೆಂಗಳೂರಿನಲ್ಲಿ 2,500ಕ್ಕೂ ಹೆಚ್ಚು ಆಟೋ ನಿಲ್ದಾಣಗಳಿದೆ. ಅವರೆಲ್ಲರೂ ಕೂಡ ಬುಕ್ಕಿಂಗ್ಗಳಿಗೆ ಹೆಚ್ಚಿನ ಹಣವನ್ನ ಕೇಳ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರ ನಿಯಂತ್ರಿತ ಬೈಕ್ ಟ್ಯಾಕ್ಸಿಗಳನ್ನ ಏಕೆ ನಿಷೇಧವನ್ನ ಮಾಡಿದೆ? ಬೆಂಗಳೂರು ಮೂಲದ ಪ್ರಯಾಣಿಕರೊಬ್ಬರು ಸರ್ಕಾರಕ್ಕೆ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಆಟೋಗಳನ್ನ ಮತ್ತೆ ಇವರು ಪಡೆಯುವಂತಹ ದರಗಳನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗದೆ ಇದ್ರೆ ಕನಿಷ್ಠ ಈ ಬೈಕ್ ಟ್ಯಾಕ್ಸಿಗಳನ್ನ ನ್ಯಾಯಯುತವಾಗಿ ಓಡಾಡೋದಕ್ಕಾದ್ರೂ ಬಿಡಬಹುದಲ್ವಾ ಅಂತ ಹೇಳಿ ಸಾರಿಗೆ ನೀತಿ ಸಂಶೋಧಕರಾದ ವಿನಾಯಕ್ ದೇಶಪಾಂಡೆ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಇದು ಒಂದು ಕಡೆ ಆದ್ರೆ ಈಗಾಗಲೇ ಪೊಲೀಸರು 103 ಬೈಕ್ ಟ್ಯಾಕ್ಸಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೈಕೋರ್ಟ್ ಆದೇಶವನ್ನ ಪಾಲಿಸದೆ ಸೇವೆಯನ್ನ ಮಾಡ್ತಾ ಇದ್ದಂತಹ ಬೈಕ್ ಸವಾರರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಂಡಿರುವಂತಹ ಸಾರಿಗೆ ಇಲಾಖೆ ಒಟ್ಟಾರೆಯಾಗಿ 103 ಬೈಕ್ಗಳನ್ನ ವಶಕ್ಕೆ ಪಡೆದುಕೊಂಡು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದೆ. ನಗರದ ಬೇರೆ ಬೇರೆ ಭಾಗಗಳಲ್ಲಿ ತಪಾಸಣೆಯನ್ನ ಮಾಡಿದಾಗ ಸಾರಿಗೆ ಇಲಾಖೆ ಅಧಿಕಾರಿಗಳು ಬೈಕ್ ಟ್ಯಾಕ್ಸಿ ಸೇವೆಯನ್ನ ಒದಗಿಸ್ತಾ ಇದ್ದಂತಹ 103 ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆಯಾಗಿ 103 ಬೈಕ್ಗಳ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದ್ದು ತಲಾ 5,000 ರೂಪಾಯಿ ದಂಡ ಕೂಡ ವಿಧಿಸಿದ್ದಾರೆ. ಇದಿಷ್ಟು ಒಂದು ಕಡೆ ಆದರೆ ಪಾರ್ಸೆಲ್ ಸೇವೆಯನ್ನ ಆರಂಭ ಮಾಡಿದ ಬೈಕ್ ಸವಾರರು ಓಲಾ, ಊಬರ್, ರ್ಯಾಪಿಡೋ ಸೇರಿದ ಹಾಗೆ ಎಲ್ಲ ಅಗ್ರಿಗೇಟರ್ಗಳು ಬೈಕ್ ಟ್ಯಾಕ್ಸಿ ಸೇವೆಯನ್ನ ಸ್ಥಗಿತಗೊಳಿಸೋದಾಗಿ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಬೈಕ್ ಟ್ಯಾಕ್ಸಿ ಸೇವಾ ಆಯ್ಕೆಯನ್ನ ಕೂಡ ಅಪ್ಲಿಕೇಶನ್ ಇಂದ ತೆಗೆದು ಹಾಕಿದ್ದಾರೆ. ಓಲಾ, ಊಬರ್, ರ್ಯಾಪಿಡೋ ಇತ್ತೀಚೆಗೆ ಬೈಕ್ ಪಾರ್ಸೆಲ್ ಸೇವೆಯನ್ನ ಆರಂಭ ಮಾಡಿದೆ. ಟ್ಯಾಕ್ಸಿ ಸೇವೆಯ ಬದಲಿಗೆ ಅವರು ಗ್ರಾಹಕರಿಗೆ ಸರಕುಗಳನ್ನು ತಲುಪಿಸುವಂತಹ ಸೇವೆಯನ್ನು ಒದಗಿಸ್ತಾ ಇರುವಂಥದ್ದು. ಈ ಸೇವೆಯ ಹೆಸರಿನಲ್ಲಿ ಬೈಕ್ ಸವಾರರು ಟ್ಯಾಕ್ಸಿ ಸೇವೆಯನ್ನು ಕೂಡ ಒದಗಿಸ್ತಾ ಇದ್ದಾರೆ ಅಂತ ಹೇಳಿ ಸಾರಿಗೆ ಇಲಾಖೆಗೆ ವಿಚಾರ ಗೊತ್ತಾಗಿದೆ. ಇದರಿಂದಾಗಿ ಸಾರಿಗೆ ಇಲಾಖೆ ಇವರ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ತಾ ಇರುವಂಥದ್ದು. ಇನ್ನು ವೈಟ್ ಬೋರ್ಡ್ ಗಾಡಿಗಳು ಟ್ಯಾಕ್ಸಿ ಸೇವೆಯನ್ನ ಒದಗಿಸುವ ಹಾಗಿಲ್ಲ ಅನ್ನುವಂಥ ಸರ್ಕಾರದ ನಿಯಮ ಇದೆ. ರಾಜ್ಯ ಸಾರಿಗೆ ನಿಯಮದ ಪ್ರಕಾರವಾಗಿ ಬೈಕ್ ಟ್ಯಾಕ್ಸಿಗಳು ಬಿಳಿ ಬೋರ್ಡ್ ಅಂದ್ರೆ ನಾವೇನು ವೈಟ್ ಬೋರ್ಡ್ ಗಾಡಿಗಳು ಅಂತ ಹೇಳ್ತೀವಿ, ಟ್ಯಾಕ್ಸಿ ಸೇವೆಯನ್ನು ಒದಗಿಸುವುದಕ್ಕೆ ಸಾಧ್ಯ ಇಲ್ಲ. ಬೈಕ್ ಟ್ಯಾಕ್ಸಿ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಇನ್ನು ಯಾವುದೇ ರೀತಿಯಾದಂತಹ ನಿಯಮಗಳನ್ನು ರೂಪಿಸಿಲ್ಲ. ಓಲಾ, ಊಬರ್, ರ್ಯಾಪಿಡೋದಂತಹ ಕಂಪನಿಗಳು ಬೈಕ್ ಟ್ಯಾಕ್ಸಿ ಸೇವೆಯನ್ನು ಒದಗಿಸ್ತಾ ಇತ್ತು. ಈ ಸಂಬಂಧ ಅರ್ಜಿಯೊಂದು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿತ್ತು. ಈ ಅರ್ಜಿಯ ವಿಚಾರಣೆ ನಡೆಸಿದ ಪೀಠ ಜೂನ್ 15ನೇ ತಾರೀಕಿನ ನಂತರ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಆದೇಶ ಕೂಡ ಕೊಟ್ಟಿತ್ತು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳ ಹೊಟ್ಟೆಗೆ ಒಂದು ರೀತಿ ತಣ್ಣೀರು ಬಟ್ಟೆ ಇಟ್ಟಂಗಾಗಿದೆ. ಈಗ ರಾಜ್ಯದಾದ್ಯಂತ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಜನ ಗಿಗ್ ಕಾರ್ಮಿಕರು ಬೈಕ್ ಟ್ಯಾಕ್ಸಿಗಳ ಸೇವೆಯನ್ನ ಮಾಡುವ ಮೂಲಕ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಈ ಬಗ್ಗೆ ಬೈಕ್ ಟ್ಯಾಕ್ಸಿ ಸಂಘ ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದೆ. ತಮ್ಮ ಜೀವನವನ್ನು ಸಾಗಿಸೋದಕ್ಕೆ ದಿನಕ್ಕೆ 10 ರಿಂದ 12 ಗಂಟೆಗಳ ಕಾಲ ಕೆಲಸವನ್ನ ಮಾಡ್ತಾರೆ. ಹೈಕೋರ್ಟ್ ಹೇರಿರುವಂತಹ ನಿಷೇಧ ಅವರೆಲ್ಲರ ಜೀವನಕ್ಕೆ ಬಹಳ ದೊಡ್ಡ ಪೆಟ್ಟನ್ನು ಕೊಟ್ಟಿರುವಂಥದ್ದು.
ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ಪತ್ರದಲ್ಲಿ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ನೀವು ಕೂಡ ಓಲಾ, ಊಬರ್, ರ್ಯಾಪಿಡೋದಂತಹ ಸೇವೆಯನ್ನು ಬಳಸ್ತಾ ಇದ್ರಿ ಅನ್ನುವಂಥದ್ದಾದರೆ ಈಗ ಅದು ಬಂದಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.